ನಮಸ್ಕಾರ ವೀಕ್ಷಕರೇ, ನಾನು ಅಕ್ಷತಾ. ಇವತ್ತಿನ ಚೇತಕ್ ಪಬ್ಲಿಕ್ ಪಾಯಿಂಟ್ಗೆ ನಿಮಗೆ ಸ್ವಾಗತ. ಕೋವಿಡ್ ಭೀತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕವಿದ ಕಾರ್ಯಮಾಡ ತಿಳಿಯಾಗಿದೆ. ಆಗಸ್ಟ್ 23ರಿಂದ ಪ್ರಾರಂಭ ಆಗಿರುವ ಹೈಸ್ಕೂಲ್ PUC ತರಗತಿಗಳು ಸಾಂಗವಾಗಿ ನೀಡಿದ್ದೇವೆ. ಅದರ ಬೆನ್ನಲ್ಲೇ ವೃತ್ತಿಪರ ಕೋರ್ಸ್ನ ಕಾಲೇಜಿನ ಬಹುತೇಕ ತರಗತಿಗಳು ನಿರಾಂತಕವಾಗಿ ನಡೆದಿವೆ. ಈ ಕುರಿತು ಸ್ಟೂಡೆಂಟ್ ತಮ್ಮ ಏನು ಅಭಿಪ್ರಾಯ ಕೊಟ್ಟಿದ್ದಾನೆ ಅಂತ ನೋಡೋಣ ಬನ್ನಿ. ಮೇಡಮ್, ನಿಮ್ಮ ಸ್ಟೂಡೆಂಟ್ಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡ್ರಿ ನಿಮ್ಮ ಅನಿಸಿಕೆ? ಹಾಂ ರೀ ಸರ್, ನನ್ನ ಹೆಸರು ಸುನೀತಾ ಖೋತ್ ಅಂತ ರೀ ಸರ್. ನಾನಿಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತೀನಿ. ಈಗ ನಾವು ಕೋವಿಡ್ ಫಂಡಮಿಕ್ ಒಳಗೆ ಏನಾಗಿತ್ತು, ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು ಸರ್. ಬಟ್ ಅದು ಆನ್ಲೈನ್ ಕ್ಲಾಸಸ್ಸಿಂದ ಭಾಳ ಬ್ರೇಕೇಜ್, ಅಂದರೆ ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಲಿ, ಇದು ಸೌಂಡ್ ಬ್ರೇಕೇಜು, ಅವರು ಅಂದರೆ ನೀಟಾಗಿ ಅವ್ರಿಗೆ ಕ್ಲಾಸಸ್ ಅಟೆಂಡ್ ಆಗಕ್ಕೆ ಆಗ್ತಿರಲಿಲ್ಲ ಸರ್. ಈಗ ಏನು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗೋದ್ರಿಂದ ಅವ್ರಿಗೆ ಫುಲ್ಲಷ್ಟು ಅಂದರೆ ಏನು ಸ್ಟ್ರಗಲ್ ಮಾಡತ್ತಿದ್ರಲ್ಲಕ್ರಿ, ಅವೆಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಸಾಲ್ವ್ ಆಗಿದಾವೆ ರೀ ಸರ್. ಅದಕ್ಕೆ ನಾವು ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕಂತ ತಿಳ್ಕೊಂಡಿದ್ವಿ ಸರ್. ಪಾಲಕರ ಲೆಟರ್ ಕಂಪಲ್ಸರಿ ಅಂತ ಪ್ರೈಮರಿ ಯೂಸ್ ಮಾಡಿದ್ದಾರೆ. ನಿಮಗೂ ನಿಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗಳು ಪಾಲಕರ ಅನುಮತಿ ಅಂದರೆ ಅವ್ರ ಕನ್ವೀನಿಯನ್ಸ್ ಪ್ರಕಾರ ಇದನ್ನ ಇತ್ತು ರೀ ಸರ್. ಅಂದ್ರೆ ಪಾಲಕರು ಅಂದ್ರೆ ಅವ್ರ ಸ್ಟೂಡೆಂಟ್ ಅಂದ್ರೆ ಅಂದ್ರೆ ಮಕ್ಕಳಿಗೆ ಕಳಿಸ್ಬೇಕಂತ ಇದನ್ನಿತ್ತಂದ್ರೆ ಕಳಿಸ್ಬೋದು. ಇಲ್ಲಾಂದ್ರೆ ಅವ್ರಿಗೆ ಏನಾರೇ ಪ್ರಾಬ್ಲಮ್ಸ್ ಇತ್ತು, ಅಂದರೆ ಏನಾರು ಜ್ವರ ಅದು ಏನಾರೇ ಬಂದಿತ್ತು ಅಂದ್ರೆ ರೀ ಸರ್ ಕಳಿಸ್ಬೇಡ ಅಂತ ಇದನ್ನು ಮಾಡಿದ್ದಾರೆ ರೀ. ಅಂದ್ರೆ ಅವ್ರದ್ದು ಅನುಮತಿ, ಹಾಂ ರೀ, ಅವ್ರದ್ದೊಂದು ಇದನ್ನು ತೊಗೊಂಡೇವ್ರಿ. ಮೇಡಮ್, ಈಗ ಕಂಪಲ್ಸರಿ ಆನ್ಲೈನ್ ಆಫ್ಲೈನ್ ಎರಡು ಸ್ಟಾರ್ಟ್ ಆದವ್ರು ನಿಮ್ಮ ಕ್ಲಾಸ್ ಪ್ರೈಮರಿ 50%? ಇಲ್ಲ ರೀ ಸರ್, ಎಲ್ಲ ಆಫ್ಲೈನೇ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಹಾಂ, ಓಕೆ ಸರ್, ಆನ್ಲೈನ್ ಇಲ್ಲ ಸರ್. ಯಾಕಂದರೆ ಇವ 18 ಇಯರ್ಸ್ ಅಬೋವ್ ಇದ್ದಾರಲ್ಲ ರೀ ಸ್ಟೂಡೆಂಟ್ಸ್ ಜಾಸ್ತಿ, ಅದಕ್ಕೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ರೀ ಸರ್. ಏನು ಸರ್, ನೀವು ಯಾವ ರೀತಿ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಇದನ್ನು ಮಾಡ್ತೀರಿ ಕ್ಲಾಸ್ ಟೀಚಿಂಗ್? ಹಾಂ ಸರ್, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಂತೀರಿ, ಕ್ಲೀನ್ ಆಗಿರ್ರಿ, ಅಂದರೆ ಏನೂ ಅಂದ್ರೆ ಗ್ರೂಪಿಸಮ್ ಮಾಡಬೇಡ್ರಿ, ಅಂದ್ರೆ ಅಲ್ಲಿ ಓಡಾಡಬೇಡ್ರಿ, ಅದು ಹೊರಗಡೆದೇನು ಫುಡ್ಡೆಲ್ಲ ತಿನ್ನಬೇಡ್ರಿ, ಅಷ್ಟೇ. ಏನು ನಾರ್ಮಲ್ ಅಂದ್ರೆ ವಾಟ್ರ್ ಅದು ಅಂದ್ರೆ ಮಿನರಲ್ ವಾಟ್ರೆಲ್ಲ ಯೂಸ್ ಮಾಡಿರಿ ಅಂತ ಹೇಳ್ತೀವಿ ಸರ್. ಇವತ್ತು ಪ್ಯಾರಾಮೆಡಿಕಲ್ ಫಸ್ಟ್ ಡೇ ವೆಲ್ಕಮ್ ಮಾಡಿದ್ರಿ ಹೊಸ ವಿದ್ಯಾರ್ಥಿಗಳಿಗೆ. ಅನಿಸಿಕೆ ಏನು ಸರ್, ನಿಮ್ಮ ಅಭಿಪ್ರಾಯ ಹೆಂಗೆ ರೀ? ಸುಟ್ಟಿ ಒಳಗೆ ಹೆಂಗೆ ಅಭ್ಯಾಸ ಮಾಡ್ತಾರೆ, ಆನ್ಲೈನ್ ಆಫ್ಲೈನ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಸುಟ್ಟಿ ಒಳಗಂತೂ ಸ್ವಲ್ಪ ಸಮಸ್ಯೆ ಇತ್ತು ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಥವಾ ಅವ್ರ ಪರ್ಸನಲ್ ಏರಿಯಾದಾಗ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಕ್ಲಾಸ್ ತೊಗೊಂಡ್ರೆ ಕೆಲವ್ರಿಗೆ ಅರ್ಥ ಆಗಲಿಲ್ಲ, ಕೆಲವ್ರಿಗೆ ಅರ್ಥ ಆಯಿತು, ಕೆಲವೊಬ್ರು ಅಲ್ಲಿ ಅಟೆಂಡ್ ಆಗೋಕ್ಕಾಗಲಿಲ್ಲ. ಸೊ ಆನ್ಲೈನ್ಗಿಂತನೂ ಆಫ್ಲೈನ್ ಬೆಟರ್ ಅನಿಸುತ್ತೆ ಸರ್. ಆದ್ದರಿಂದ ಅವ್ರಿಗೆ ಆಫ್ಲೈನ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಕೆಲವ್ರಿಗೆ ಎಲ್ಲರಿಗೂ ನಾವು ವ್ಯಾಕ್ಸಿನೇಷನ್ ತೊಗೊಳ್ಳಿಕ್ಕೆ ಹೇಳಿದ್ವಿ. ಅದೇ ಪ್ರಕಾರ ಹುಡುಗರೆಲ್ಲ ಫಾಲೋ ಮಾಡ್ತಿದ್ದಾರೆ, ವ್ಯಾಕ್ಸಿನ್ ತೊಗೊಂಡು ಬಂದಿದ್ದಾರೆ ಅಂದ್ಕೊಡ್ವಿ. ವ್ಯಾಕ್ಸಿನೇಷನ್ ತೊಗೊಳ್ಳಿಕ್ಕೆ ಪೈಲಾನು ಮುಂಚೆ ಹೇಳಿದ್ವಿ ನಾವು. ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ಮುಂಚೆನೇ 1 ವೀಕ್ ಪೈಲ ಅವ್ರಿಗೆ ನಾವು ವ್ಯಾಕ್ಸಿನೇಷನ್ ಕಂಪಲ್ಸರಿ ತೊಗೋಬೇಕು, ಅದ್ರ ಸರ್ಟಿಫಿಕೇಟ್ ನಮ್ಗೆ ಹತ್ರ ಜಮಾ ಮಾಡಬೇಕಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ಹುಡುಗರೆಲ್ಲ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ, ಅದ್ರ ಡಾಕ್ಯುಮೆಂಟೇಷನ್ ಕೂಡ ನಮ್ಮ ಹತ್ರ ಕೊಟ್ಟಿದ್ದಾರೆ. ಆಮೇಲೆ ನಾವು ಅವ್ರಿಗೆ ಏನು ಮಾಡಿದ್ವಿ, ಸೊ ಇವತ್ತು ಅವ್ರಿಗೆ ಬರ್ರಿ ಅಂತ ಹೇಳಿದ್ವಿ ಅಷ್ಟೇ. ವ್ಯಾಕ್ಸಿನೇಷನ್ ಅಲ್ಲದೆ ಮತ್ತು ನಾವು ಅವ್ರಿಗೆ ವ್ಯಾಕ್ಸಿನೇಷನು ಮತ್ತು ಇದಕ್ಕಿಂತಲೂ ಸ್ಯಾನಿಟೈಸರು, ಫ್ಯೂಮಿಗೇಷನ್ ಅಂತ ಮಾಡಿಸಿದ್ವಿ, ಸ್ವಚ್ಛ ಕ್ಲೀನಿನೆಸ್ ಮಾಡಿದ್ವಿ. ಆಮೇಲೆ ಹುಡುಗರಿಗೆ ಲೋಕಲ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಹೇಳಿದ್ವಿ. ಬಸ್ಸಲ್ಲಿ ಆಗಲಿ ಬರಬೇಕಾದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಅಂತ ಹೇಳ್ತೀವಿ. ಗ್ರೂಪಾಗಿ ಅಡ್ಡಾಡ್ಬೇಡ್ರಿ ಅಂತೀವಿ. ಸ್ವಚ್ಛತೆ ಮೇಂಟೈನ್ ಮಾಡಿರಿ, ಹೆಲ್ತ್ ಹೈಜಿನ್, ಪರ್ಸನಲ್ ಹೈಜಿನ್, ಸೊ ಎಲ್ಲ ರೀತಿ ಕಾಳಜಿ ತೊಗೊಳ್ಳಿ ಅಂತ ಹೇಳ್ತಿದ್ವಿ. ಅದೇ ಸ್ವಚ್ಛತೆ ಮತ್ತು ಪರ್ಸನಲ್ ಹೈಜಿನು. ಮತ್ತು ಏನಾದರೂ ಸಮಸ್ಯೆ ಇತ್ತು, ಸಪೋಸ್ ಏನಾದರೂ ಜ್ವರ ಬರ್ತಿದ್ರೆ, ಕೆಮ್ಮು ಬರ್ತಿದ್ರೆ ಅವಾಗ ಟ್ರೀಟ್ಮೆಂಟ್ ತೊಗೊಳ್ರಿ. ಏನೂ ಸಮಸ್ಯೆ ಹೆಚ್ಚಾಗದಂಗೆ, ಯಾವುದೇ ರೋಗ ರುಜಿನಗಳು ಬರಬಾರ್ದಂಗೆ. ಜ್ವರ ಬಂದರೆ ಆವಾಗಿಂದ ನಾವು ಇದಕ್ಕೆ ಏನು ನಿಮ್ಮ ಪಕ್ಕದಲ್ಲಿ ಆಸ್ಪತ್ರೆಗೆ ಭೇಟಿಯಾಗ್ರಿ. ಅದು ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಆಗಿರಲಿ, ಲೋಕಲ್ RMP ಆಗಲಿ, ಅಲ್ಲಿ ಹೋಗಿ ನೀವು ಭೇಟಿಯಾಗಿ ಅದ್ರ ಪ್ರಕಾರ ನೀವು ಸಾಧ್ಯವಾದಷ್ಟು ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ ಹೇಳ್ಕೊಂಡು ಬಂದಿದ್ವಿ ಅಷ್ಟೇ. ಲಾಸ್ಟ್ 3 months ಫ್ರಮ್ ಮಾರ್ಚ್ onwards the COVID pandemic occurred. Last 3 months, so government has decided, or paramedical board is there, so it has decided to cancel all the offline classes. So as per guidance of them, we given the permission to the students, and we stopped the classes and we sent them home. And after 15 days we started the online classes. In that, a lot of the students were coming from the remote area, so it is very difficult for them, for us also, to start the classes due to lot of network problems are there. So morals, our medical courses are practical ones. It is dependent on the practical, because how to withdraw the blood, how to administer the injections, so it can't be taught in the mobiles or on the online classes.
So it is our tutors are felt very difficult to give the classes on the mobiles. So later onwards, now last 1 week, our paramedical board has sent the notice that they given the permission to you can start the offline classes. So now we started the offline classes, and meanwhile we given a lot of guidance to the students how to maintain the infection control, like using sanitization every 5 minutes or 10 minutes, then drinking warm water within half an hour, and not to eat street food, and you should have a thermometer along with you. Somebody, students or any of them in the home, they are like having the fever, cough, etc. Immediately they have to consult their local doctors, or they have to go to the government hospitals. They can test the COVID. Then the government has been providing the free services for COVID injections and testing, also rapid test also freely going on all the PSCs and the sub centers. So we guided the students to go there and take the use of the services. ಮೇಡಮ್, ಈಗ ಭಾಳ ದಿವಸದ ನಂತರ ಆ್ಯಕ್ಚುಲಿ ಇದು ಲಾಕ್ಡೌನ್ದಾಗ ನೀವು ಆನ್ಲೈನ್ ಆಫ್ಲೈನ್ ಅಂತ ಇದನ್ನು ಮಾಡಿದ್ರಿ. ಈಗ ಆಫ್ಲೈನ್ ಚಲೋ ಅಂದ್ರೆ ನಿಮ್ಗೆ ಆನ್ಲೈನ್ ಚಲೋ ಒಳ್ಳೇದು ಅನ್ಸುತ್ತೆ? ಆಫ್ಲೈನ್ ಕ್ಲಾಸ್ ರೀ. ಯಾಕೆ ಆಫ್ಲೈನ್ ಅನ್ಸುತ್ತೆ? ಒಂದು ಸ್ವಲ್ಪ ನೆಟ್ವರ್ಕ್ ಬರಂಗಿಲ್ಲ ರೀ, ಮತ್ತು ಕಟ್ ಆವಾಜ್ ಬರ್ತಿತ್ತು ರೀ. ನೆಟ್ವರ್ಕ್ ಬರಂಗಿಲ್ಲ ರೀ ಅಂತ. ಇಲ್ಲಿ ಕ್ಲಾಸ್ನಾಗ ಆದ್ರೆ ಎಲ್ಲ ತಿಳಿಸಿ ಹೇಳ್ತಾರೆ ರೀ. ಆನ್ಲೈನ್ ಹಂಗೆ ತಿಳಿಸಿ ಹೇಳಂಗಿಲ್ಲ ರೀ. ಮನ್ಯಾಗಾದ್ರೂ ಅಭ್ಯಾಸ ಒಂದು ಸ್ವಲ್ಪ ಆಗಂಗಿಲ್ಲ ರೀ, ಕ್ಲಾಸ್ನಾಗ ವರ್ಕ್ ಆಗ್ತೈತೆ ರೀ. ಮನ್ಯಾಗ ಒಂದು ಸ್ವಲ್ಪ ತಗದು ಹೆಚ್ಚಿರ್ತದೆ ರೀ ವರ್ಕ್. ಅಂದರೆ ನಿಮ್ಮ ಪ್ರಕಾರ ಈಗ ಆನ್ಲೈನ್ಗಿಂತ ಆಫ್ಲೈನ್ ಅನ್ಸುತ್ತೆ. ಈಗ ತುಂಬ ಭಾಳ ವರ್ಷ ಆಯ್ತು ರೀ, ಸ್ಕೂಲ್ಗಳು ಎಲ್ಲ ಕಾಲೇಜ್ಗಳು ಎಲ್ಲ ಬಂದಿದ್ದು. ಭಾಳ ದಿವಸದ ನಂತರ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ಏನು ಖುಷಿ ಅನಿಸ್ತೈತೆ ನಿಮ್ಗೆ? ಎಲ್ಲರ ಜೋಡಿ ಅಭ್ಯಾಸ ಮಾಡೋಣ ಒಂದು ಸ್ವಲ್ಪ ಖುಷಿ ಆಗ್ತೈತೆ ರೀ, ಒಂದು ಸ್ವಲ್ಪ ತಿಳುವಳಿಕೆ ಹೆಚ್ಚಾಗ್ತೈತೆ ರೀ. ಆಫ್ಲೈನ್ ಒಳ್ಳೇದು ರೀ. ಸರ್, ಈಗ ತುಂಬ ದಿನ ಆದ್ಮೇಲೆ ನಿಮ್ಮ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಗೌರ್ಮೆಂಟ್ ಆದೇಶದ ಪ್ರಕಾರ. ಅದ್ರಾಗೂ ಕೋವಿಡ್ ಒಂದು ಹೆದರಿಕೆ ಇದೆಯಲ್ಲ ಸ್ಟೂಡೆಂಟ್ಗಳಿಗೆ, ಅಥವಾ ಎಲ್ಲ ಮೆಡಿಕಲ್ ನೀವು ಸ್ಟೂಡೆಂಟ್ಗಳು ಅಂದ್ರೆ ನೀವು ಹೆಚ್ಚಿನ ಜಾಗ್ರತೆಯಾಗಿರ್ಬೇಕಾಗ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಸರ್. ನಾವು ಹಳ್ಳಿಯಿಂದ ಸರ್, ನಮ್ಮದು 30 ಕಿಲೋಮೀಟರ್ ಸರ್ ನಿಯರ್ಲಿ ಸರ್. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತಿತ್ತು ಸರ್. ಈಗ ಆನ್ಲೈನ್ ಅಂದ್ರೆ ಹಂಗೆ ಆಯ್ತು ಸರ್, ಅವ್ರು ದೂರ ನಿಂತು ಹೇಳೋದು ನಮಗೆ ವಾಯ್ಸ್ ಸ್ಟ್ರಕ್ ಆಗ್ತೈತೆ ಸರ್. ಈಗ ಆಫ್ಲೈನ್ ಆದ್ರೆ ಏನಾಯ್ತು, ಇಲ್ಲೇ ನಿಂತು ಹೇಳಿದಾಗ ಸರ್, ಇಲ್ಲಿ ನಿಂತು ಕೇಳಕ್ಕೆ ಧೈರ್ಯ ಇರ್ತೈತೆ ಸರ್. ಅಲ್ಲಿ ಕೇಳೋದು ಸರ್, ಅಲ್ಲಿ ನಮ್ಮದು ವಾಯ್ಸ್ ಸ್ಟ್ರಕ್, ಅವ್ರದ್ದು ವಾಯ್ಸ್ ಸ್ಟ್ರಕ್ ಸರ್. ಹೀಗಾಗಿ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಸರ್, ಆಫ್ಲೈನ್ ಕ್ಲಾಸ್ ಬೆಟ್ರ್ ಸರ್ ಆನ್ಲೈನ್ ಕ್ಲಾಸ್ಗಿಂತ. ಹಾಂ ಸರ್. ಮತ್ತು ನೀವೇನು ತಯಾರಾಗಿ ಬಂದ್ರಿ? ಸ್ಕೂಲಿಗೆ ಬರ್ಬೇಕಾದ್ರೆ ಎಲ್ಲ ನೀವು ಕೋವಿಡ್ ಬಗ್ಗೆ ಸ್ವಲ್ಪ ತಯಾರಾಗಿ ಬರ್ಬೇಕಲ್ಲ, ಏನು ತಯಾರಾಗಿ ಮಾಡ್ಕೊಂಡು? ಸರ್, ಸರ್ಕಾರ ವತಿಯಿಂದ ಆದೇಶ ಬಂದಿತ್ತು ಸರ್, ಫಸ್ಟ್ ಡೋಸ್ ಕಂಪಲ್ಸರಿ ಆಗಬೇಕಂತ ರೀ. ಎಲ್ಲರಿಗೂ ಫಸ್ಟ್ ಡೋಸ್ ಆಗಿತ್ತು ಸರ್ ಹೇಳಿ ಸರ್, ಒಂದು ವಾರ ಮುಂಚಿತವಾಗಿ ಸರ್ ಹೇಳಿರಿ. ಹೀಗಾಗಿ ಎಲ್ಲರೂ ಫಸ್ಟ್ ಡೋಸ್ ಮಾಡ್ಕೊಂಡು ಅದ್ರದ್ದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಸರ್ಗಳಿಗೆ ಜೆರಾಕ್ಸ್ ಹೊಡ್ಸಿ ಕೊಟ್ಟಿದ್ದೇವೆ ಸರ್ ಈಗ. ಮತ್ತು ಮಾಸ್ಕ್ ಸರ್, ಮನೆಯಿಂದ ನೀರು ತರೋದು, ಮನೆಯಿಂದ ಊಟ ತರೋದು ಎಲ್ಲ ಮಾಡತ್ತೇವೆ ಸರ್ ಈಗ. ಹಾಂ ಸರ್, ಬಂದೇವೆ ಸರ್. ಮೇಡಮ್, ಇಷ್ಟು ದಿವಸ ಮನ್ಯಾಗ ಆನ್ಲೈನಾಗ ಸ್ಟಡಿ ಮಾಡಿದ್ರಿ, ಈಗ ಆಫ್ಲೈನ್ ಸ್ಟಾರ್ಟ್ ಆಗೈತಿ, ಕಾಲೇಜ್ ಸ್ಟಾರ್ಟ್ ಆಗೈತಿ, ಎಲ್ಲ ನಿಮ್ಮ ಭಾಳ ದಿವಸದ ನಂತರ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿದ್ದಾರೆ. ಏನು ಅನ್ಸುತ್ತೆ ನಿಮ್ಗೆ? ಯಾವ ಥರ ಖುಷಿ ಅನಿಸುತ್ತೆ? I feel good to have friends, and offline classes are very better than online classes. तो फ्रेंड्स से मिलना अच्छा है ना, ऑफलाइन क्लासेस में तो पढ़ाई भी हो जाती है, एन्जॉयमेंट में थोड़ा बहुत हो जाता है. तो नेटवर्क प्रॉब्लम तो बहुत ज़्यादा होती थी, और कभी कभी फ़ोन भी नहीं होता था. और ऑफलाइन क्लासेस में तो यहाँ पे सब टीचर सामने ही होते हैं, तो जो डाउट्स होता है वो भी क्लियर हो जाता है. ऑफलाइन क्लासेस में कभी डाउट्स क्लियर हो नहीं पाते. और अभी ऑफलाइन क्लासेस आने के लिए तो फिर मास्क, सैनिटाइज़र, वैक्सीन लेना ज़रूरी है. ऑफलाइन होना तो मतलब हाँ, वैक्सीनेशन हुआ है. ಓಕೆ ಮೇಡಮ್, ಇಷ್ಟು ದಿವಸ ಸುಟ್ಟಿ ಇತ್ತಲ್ರಿ, ಸುಟ್ಟಿ ಒಳಗೆ ನೀವು ಹೆಂಗೆ ಕಾಲ ಕಳೆದ್ರಿ, ಹೆಂಗೆ ಅಭ್ಯಾಸ ಮಾಡಿದ್ರಿ, ಮತ್ತು ಈಗ ಕ್ಲಾಸ್ ಸ್ಟಾರ್ಟ್ ಆಗಿದಾವಲ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಸುಟ್ಟಿ ಇದ್ದಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಇದ್ದರು. ಆನ್ಲೈನ್ ಕ್ಲಾಸಿಂದ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಫ್ಲಡ್, ನಮ್ಮ ಸೈಡೆಲ್ಲ ಫ್ಲಡ್ ಬಂದಾಗಿಂದ ಪೂರ್ತಿ ಪ್ರಾಬ್ಲಮ್ ಆಗಿಬಿಟ್ಟು ನಾವು ಬೇರೆ ಸ್ಥಳಕ್ಕೆಲ್ಲ ಶಿಫ್ಟ್ ಆಗಿದ್ವಿ. ಆವಾಗ ಮೊಬೈಲ್ ಆಫ್ ಆಗಿಬಿಟ್ಟಿತ್ತು,
ನೆಟ್ವರ್ಕ್ ಪ್ರಾಬ್ಲಮ್ ಅಂತೂ ಫುಲ್ ಆಗಿತ್ತು ರೀ ನಾನು ಆನ್ಲೈನ್ ಕ್ಲಾಸ್ ಅಂತೂ ಆಗ್ತಿರ್ಲಿಲ್ಲ. ಆನ್ಲೈನ್ ಕ್ಲಾಸ್ದಿಂದ ಹೆಂಗೆ ರೀ ಮುಂದೆ ಹೆಂಗೆ ಸ್ಟಡಿ ಆಗ್ತಿತ್ತು ಹಂಗೆ ಕ್ಲಾಸ್ನ ಹೆಂಗೆ ಸ್ಟಡಿ ಆಗ್ತಿತ್ತು ಹಂಗೆ ಮನ್ಯಾಗ ಸ್ಟಡಿ ಆಗ್ತಿರ್ಲಿಲ್ಲ ರೀ. ಅಂದ್ರೆ ಮನೆಯೊಳಗೆ ಗದ್ಲಿರೋದು ಸಪ್ರೇಟ್ ಒಬ್ರೊಬ್ರಿಗೆ ರೂಮ್ ಇರ್ತಿತ್ತು, ಒಬ್ರಿಗೆ ಅವೈಲೇಬಲ್ ಇರಂಗಿಲ್ಲ. ಅದ್ರ ಸಲುವಾಗಿ ಕಾಲೇಜಲ್ಲಿ ಆಫ್ಲೈನ್ ಕ್ಲಾಸ್ ಹೆಂಗೆ ಸ್ಟಾರ್ಟ್ ಆಗ್ತಿತ್ತು ಹಂಗೆ ಆನ್ಲೈನ್ ಕ್ಲಾಸ್ನಲ್ಲಿ ಸ್ಟಡಿ ಆಗ್ತಿರ್ಲಿಲ್ಲ. ಅದ್ರ ಸಲುವಾಗಿ ಆಫ್ಲೈನ್ ಕ್ಲಾಸ್ ಚಲೋ ಅನಿಸ್ತೈತಿ, ಆನ್ಲೈನ್ ಕ್ಲಾಸ್ ಅಷ್ಟು ಸರಿ ಅನ್ಸಂಗಿಲ್ಲ. ಸ್ಕೂಲಿಗೆ ಬರತ್ತಾರೆ ಏನು ತಯಾರಾಗಿ ಬಂದ್ರೆ ನೀವು ವ್ಯಾಕ್ಸಿನೇಷನ್ ತೊಗೊಂಡದ್ದು? ವ್ಯಾಕ್ಸಿನೇಷನ್ ಈಗ ಆಫ್ಲೈನ್ ಕ್ಲಾಸಿಗೆ ನಾವು ರೆಡಿಯಾಗಿ ಬಂದಿದ್ದೆ ಅಂದ್ರೆ ವ್ಯಾಕ್ಸಿನೇಷನ್ ತೊಗೊಂಡಿದ್ದೇವೆ, ಸ್ಯಾನಿಟೈಸರ್, ಮಾಸ್ಕ್, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೇವೆ ರೀ. ಎಲ್ಲ ಮನೆಯಿಂದ ತೊಗೊಂಡು ಬಂದೆ? ಹಾಂ ರೀ, ನಾವು ಸೇಫಾಗಿ ಬಂದ್ವಿ. ನಿಮ್ಮದು ಸ್ಕೂಲ್ ಆಫ್ಲೈನ್ ಒಳ್ಳೇದ ಆನ್ಲೈನ್ ಒಳ್ಳೇದು? ಆಫ್ಲೈನ್ ಒಳ್ಳೇದು. ಆಫ್ಲೈನ್